ಸಂಸ್ಕಾರಕ್ಕೆ ಕಲಿಕೆ ಈಗ ನೋಡಿಲ್ಲ. ಮೊದಲಿನ ಕಾಲ ಹೇಗಿತ್ತು, ಹೆಣ್ಣ ನೋಡಕ್ ಹೋದ್ರ ಊರ ಜಂಗಮರಿಗೆ 4 ಮಂದಿ ಹಿರಿಯರಿಗೆ ತಾಯಿ ತಂದೆ ಕೂಡಿ ಹೆಣ್ಣು ನೋಡಿ ಬರ್ತಿದ್ರು. ಅಲ್ಲಿ ಹೋದ ಕೂಡಲೇ ಸ್ವಾಮಿಗಳು ಮಾತಾಡಿಸ್ತಿರು, ಹಿರಿಯರು ಮಾತಾಡಿಸ್ತಿರು ವಧುವಿಗೆ. ಈಗ ಏನಂದ್ರಿ, ಯಾರು ಪಟ ತೊಗೊಳೋದ, ಯಾರು ಬಾಡಿಗೆ ಕಾರ್ ತೊಗೊಳೋದ, ಹಂಬಿ ಪಾಗನ ತುಂಬಿ ಪಾಗನ ಕಾರ್ನ ಕುಂಡ್ರದ ಹೋಗೋದ, ಬರೀ ಪಾರ್ವತ ಹೋದು. ಅಲ್ಲಿ ಹಾಜಾಗರ ಮೇಡಮ್ ಬತ್ತು 4 ಮಂದಿ ಗೆಳೆಯರು ಒಂದೇ ವಾರಿಗೆ ಅವರು. ಅಲ್ಲಿ ಹೋಗೋಣ ಮಾತಾಡ್ಸ್ಬೇಕಲ್ಲ, ಅವ್ರಂದ್ರು ಮಾತಾಡ್ಸೋರು ಯಾರು ಹೋಗಂದ್ರು ಎಲ್ಲ ಒಂದೇ ಸೌಲಭ್ಯ. ಮತ್ತೆ ಹೆಂಗಪ್ಪ ಮಾಡ್ಕೊಳ್ಳೋ, ನೀ ಮಾತಾಡ್ಸ್ಬೇಕಾಗ್ತದ, ನಮ್ಗೆ ಯಾವ ಮಾತಾಡ್ಸಿ ಬರ್ತದ ಅನ್ನೋದು. ಹಿಂಗ ಅಂದ ಎಲ್ಲ ಕೂಡಿ ಹೋದ್ರಿ. ನೀರು ಕೊಟ್ರು, ಇವತ್ತು ಕೊಟ್ರು, ಚಹಾ ಕೊಟ್ರು. ಆಮೇಲೆ ಹುಡುಗಿ ತಂದು ಕುಂಡ್ರಿಸಿದ್ರು. ತಂದು ಕುಂಡ್ರಿಸಿ ಏನ್ ಮಾಡಿದ್ರು ಅಂತ ಕೇಳಿದ್ರ, ಸಕ್ರಿ ಅವ್ರವ್ರೆ ಹೆಣ್ಮಕ್ಳು ಬೇಕಲ್ಲ, ಖಾಲಿ ಹೋಗಿವ್ರಿ. ಅವರೇ ಮನೆಯವರು ಕುಂಕುಮ ಹಚ್ಚಿ ಉಡ್ಯಾ ಸಕ್ರಿ ಹಾಕಿದ್ರು. ಮಾತಾಡಿಸ್ರಿ ಅಂದರು. ಮಾತಾಡಿಸ್ರಿ ಇವ ಮಾತಾಡ್ಸ್ಕತ್ರಿ. ಯಾರು ತಂಗಿ ಅಂದ. ಯಾರಿಗೆ ಮಾಡ್ಕೊಳಗಿ ಅದು ಗಪ್ ಕೂತ್ಬಿಡ್ರಿ, ಮುಖ ಕಳೆದವರು ತಿಳಿಬೇಕಿಲ್ಲ. ಅದಕ್ಕೆ ಸಂಸ್ಕಾರ ಬೇಕು. ನೀವು ಬಲೆ ದುನಿಯಾ ಕಲೀರಿ, ನೀವು ಬಲೆ ದುನಿಯಾ ಗಳಿಸ್ರಿ. ಸಂಸ್ಕಾರ ಮನುಷ್ಯನ ಜನ್ಮ ತರೇನು, ದೇವರ ಜನರ ಗೊತ್ತಿರಲಿಲ್ಲ ಮನುಷ್ಯನ ಜನ್ಮ ತರೇನು, ತಿಳಿಲಿದಕ್ಕೆ ತಂಗಿ ಅಂದ. ಹೇಳಿ ಅಲ್ಲ ನಮಗೆ ಹ್ಯಾಂಗ ಮಾಡಿದ್ರಿ, ಇಟ್ಟಾಗ ತಿಳಿಬೇಕಲ್ರಿ, ಇಟ್ಟಾಗ ತಿಳಿಬೇಕಲ್ಲ. ಮತ್ತ ತಂಗಿ ಅಂದ, ಮಾಡ್ಕೊಳಕಿ ನಿಂಗೆ ಅಂತಂದ್ರೆ ಎಷ್ಟು ಮಂದಿರ ಅಂದ. ನೋಡಪ್ಪ, ಇಲ್ಲಿತನ ಇಬ್ಬರಿದ್ರು, ಈಗ ನೀವೊಬ್ಬ, 3 ಮಂದಿ ಹೇಳಿದಿರ ಅಂದ. ಮಾಡ್ಕೊಂಡು ಯಾರಿಗೆ ನೀವೇ ಹೇಳಿ. ಸಂಸ್ಕಾರ, ಇದಕ್ಕೆ ಸಂಸ್ಕಾರ ಬೇಕ್ರಿ. ಅದಕ್ಕಿಂತ ನಮ್ಮಲ್ಲಿ ಸಂಸ್ಕಾರ ಬರಬೇಕು, ನಾವು ಒಳ್ಳೆಯವರಾಗಬೇಕು, ನಮ್ಮ ಜೀವನ ಪರಿಮಳವಾಗಿ ಹೋಗ್ಬೇಕು ಅಂತ ಕೇಳಿದ್ರೆ ನೀವು ವೀರಭದ್ರೇಶ್ವರ ಗುಡಿಗೆ ಬರಬೇಕು, ಇಂಥ ಸತ್ಸಂಗವನ್ನ ಮಾಡಬೇಕು. ಇದು ಬಹಳ ಮಹತ್ವದ ಜೀವನ, ಬಹಳ ಮಹತ್ವ. ಅದಕ್ಕೆ ಒಂದೊಂದು ಈಗ 13 ನೋಡ್ರಿ, ಇದು ತೇರಾ, ಇದು ತೇರಾ ಇದು ಹಿಂದಿ ಅಂದ್ರೆ. हाँ, मेरा कुछ भी नहीं, सब कुछ तेरा भगवान वीरभद्रेश्वर का है. ನಮ್ದು ಏನಿಲ್ಲ, ಇದೆಲ್ಲ ವೀರಭದ್ರದ ಆನಂದಕ್ಕ ತೇರಾವ 13ನೇ ಶಿವನ ಗೋಷ್ಠಿಗೆ ಕಲ್ಲಿಪ್ರಿಗಾಚವ್ರು ಬಂದಾರ. ನಮಗ ಹೆಂಗಾಗ್ತದ, ದಿನ ಒಂದು ಹೊಸ ಊರಾಗನ ನೆಲೆ ಹತ್ತಬೇಕಲ್ಲ. ಅತ್ತಿ ಮನೆಗೆ ಸಸಿ ಹೊಸದಾಗಿ ಬರಲ್ಲ, ಏನವು ಸಕ್ರಿ ಸಿಗಲ್ಲ, ಚಾ ಪುಡಿ ಸಿಗಲ್ಲ. ಆ ಜೇಜಾಪುರ ಗಡಬಡ ಮಾಡ್ತಾರೆ, ಹೆಚ್ಚಕ್ಕೆ ಮಾತಿರ್ತದೆ. ಹೌದು, ಒಂದು ಮಾತು ನಿಮಗೆ ಹೇಳಿದ್ದೀನಿ, ನಗಸ್ಕೊಟ್ಟು ಹೇಳ್ತೀನಿ, ನೀವೇನು ಟೆನ್ಷನ್ ಹೋಗ್ಬೇಡ್ರಿ, ಲಕ್ಷ್ಯ ಕೊಟ್ಟು ಕೇಳ್ರಿ. ನಾವು ದೇವರ ಮ್ಯಾಲ, ನಾವು ಗುರುವಿನ ಮ್ಯಾಲ ಶ್ರದ್ಧಾ ಇಟ್ಟೆವು, ನಂಬಿಕೆ ಇಟ್ಟೆವಪ್ಪ ಅಂದ್ರ ಆ ದೇವರ ಕಾಯ್ದೆ ಕೂತಂದ್ರ ಯಾರು ಮಾಡಕ್ಕೆ ಸಾಧ್ಯನೇ ಇಲ್ಲ. ದೇವತಾರಿ ಕೆಲ ಕೋಣ ಮಾರಿ, ದೇವರ ನಮ್ಮ ಬೆನ್ನಿಗಿರಬೇಕು, ಗುರು ನಮ್ಮ ಬೆನ್ನಿಗಿದ್ರೆ ನಾವು ಯಾರು ಏನು ಮಾಡಕ್ ಆಗಂಗಿಲ್ಲ. ಹಂಗ ದೇವರ ಮೇಲೆ ನಮ್ಗೆ ವಿಶ್ವಾಸ ಬೇಕು. ನಿಮ್ಮದು ವಿಶ್ವಾಸ ಇರ್ತದಲ್ಲ, ಸುಖ ಆಗದೇನು ಬರೋದು ಹೇಗಲ್ಲ, ವೀರಭದ್ರ ಸಂಕಟ ಬಂದಾಗ ವೆಂಕಟರಮಣ ಈ ಪೈಕಿ ಇದ್ದೀರಿ ನೀವು. ಯಾವಾಗಲೂ ನಮ್ಮ ದೇವರು ಕೊಟ್ಟಾಗ, ಕೊಡದ ಇದ್ದಾಗ, ಬಡತನ ಇರಲಿ ಶ್ರೀಮಂತಿಕೆ ಇರಲಿ, ಯಾವಾಗಲೂ ಕೂಡ ಒಂದೇ ರೀತಿಯಾಗಿರುವಂತಹ ಏಕೋ ಭಾವಜನಕ ವೀರಭದ್ರೇಶ್ವರ ಇದ್ರೆ ಆ ವೀರಭದ್ರ ನಮಗೆ ಯಾವತ್ತೂ ಏನೂ ಮಾಡಕ್ಕಾಗಿಲ್ಲ. ನಮ್ಮ ವೈರಿನೂ ನಮ್ಗೆ ಏನು ಮಾಡಕ್ಕಾಗಂಗಿಲ್ಲ. ಹ್ಯಾಂಗ್ರಿ ಅಪ್ಪ ಅವರ ಏನಾಗಿತ್ತು ಅಂತ, ಎಲ್ಲ ಪಾಂಡವರು ಕೊಟ್ಟಿರು, ದುರ್ಯೋಧನ ಕೊಟ್ಟಿದ, ಭೀಷ್ಮ ಇದ್ದ, ಎಲ್ಲರೂ ಇದ್ರು ದುರ್ಯೋಧನ ಸಮಾಧಾನ ಇಲ್ರಿ. ಅವನ್ ಬರೀ ಧರ್ಮೇ ಇಲ್ಲ,
ಏನೋ ಬೇಡಪ್ಪ, ಬರೇ 5 ಊರು ಕೊಡು ಪಾಂಡವರಿಗೆ ಅಂತ ಹೇಳೋದಕ್ಕೆ ಹೋದ್ರೆ 5 ಊರು ಕೊಡಲ್ಲ, 5 ಹೆಜ್ಜೆ ಕೊಡಲ್ಲ ಅಂದ ಎಲ್ಲಾನೇ ಕಳ್ಕೊಂಡು ಕೊಟ್ಟು. ಅಹಂಕಾರ, ನಾ ಅನ್ನೋದು ಇಟ್ಟು ಕೆಲಸ ಮಾಡ್ತದ ಭಕ್ತಾದಿಗಳೇ, ನಾ ಅನ್ನೋದು ಬಿಡಬೇಕು. ಆ ರೀತಿಯೊಳಗ ದುರ್ಯೋಧನ ಕುಟ್ಟಿದ ಭೀಷ್ಮ, ಅವ ಅಜ್ಜ ಎಲ್ಲರೂ ಹಿರಿಯ, ಅತಿ ವೀರ, ಶೂರ. ಪಾಂಡವರು ನನ್ನ ಮೊಮ್ಮಕ್ಕಳೇ, ಕೌರವರು ನನ್ನ ಮೊಮ್ಮಕ್ಕಳೇ, ಏನು ಮಾಡಬೇಕು ಭೀಷ್ಮ? ಆದ್ರೂ ಭೀಷ್ಮ ಕೌರವರ ಕಡಿಮೆ ಇದ್ದ. ಕೌರವರ ಕಡೆ ಇದ್ದು ಕೌರವರ ಕೆಲಸನೇ ಮಾಡ್ತಾ ಇದ್ದ. ಅಂದ್ರೂ ಸಮಾಧಾನ ಇಲ್ಲ ದುರ್ಯೋಧನ ಅಂದತ್ತ ಭೀಷ್ಮ ಸುಮ್ಮ ನಮ್ಮ ಕಡೆ ಹಾನ ಅವನ್ನೆಲ್ಲ ಪಾಂಡವರ ಕಡೆ ಜವಾನ ಅಂದ. ಭೀಷ್ಮಗ ಸಿಟ್ಟು ಬಹಳ ಬಂತು. ನಿರಾಪರಾಧಿ ಮನುಷ್ಯ, ಸತ್ಯವಾದಿ ಮನುಷ್ಯ, ಇದ್ದಂಗ ನಡೆಯವ. ಎಷ್ಟು ನಡೆದ್ರು ಹಿಂಗಂದ ದುರ್ಯೋಧನ ಅಂತೇಳಿ ಸಿಟ್ಟು ಬಂದ. ಸಿಟ್ಟು ಬರ್ತಲ್ಲೇವ ಸಿಟ್ಟು ಬರ್ತಲ್ಲ, ಬಾರ ಒದರಿಬೇಡ್ರಿ, BP ಶುಗರ್ ಬಹಳ ಆಗತ್ತವ. ಮನ್ಯಾಗ ಗಂಡಸ ಮಕ್ಕಳು ಚಂತ ನೋಡುದು ಮನ್ಯಾಗ ಬಂದ್ರೆ ನಕ್ಕೊತ್ ಮನ್ಯಾಗಿದ್ರೆ ಅವ್ರದ್ದು ಟೆನ್ಷನ್ ಹೊತ್ತದ, ನಿಮ್ದು ಟೆನ್ಷನ್ ಹೊತ್ತದ. ಮನಿ ಒಳಗ ನಗನಗತ್ತ ಇರ್ರಿ. ಈಗ ಹ್ಯಾಂಗ್ಯಾಗ ಮನೆಗೆ ಬರ್ಲಕ್ ಗಣಸರು ಅನ್ಸಕತ್ತವ್ರಿ. ಹಳ್ಳಿ ಹಾಕಂಬ್ರಿ ಸಿಟಿ ಆಗ್ಯಾವ. ಮನ್ಯಾಗ ಬರತನ ಹೆಂಡತಿ ಸಿಟ್ಟು ಇರ್ಲಿ ಚಲೋ, ಸಿಟ್ಟಿಗಿಟ್ಟಿಗಿಡ್ಲಂದ್ರೆ ಮತ್ ಹೊಳಿ ಬರ್ತವ್ರಿ, ಚಪ್ಪಲ್ ಹಾಕತ್ತು. ಇಂಥ ಪರಿಸ್ಥಿತಿ ಬಂದದ ಈಗ. ನೀ ಅದು ಮಾಡಿಸಿಲ್ಲ, ನೀ ಇದು ಮಾಡಿಸಿಲ್ಲ, ನೀ ಅದು ತಂದಿಲ್ಲ, ನೀ ಇದು ತಂದಿಲ್ಲ, ಬಂಗಾರ ತಂದಿಲ್ಲ, 1,80,000 ಆಗ್ಯದ, ಎಲ್ಲಿ ತರ ಏನ್ ತರ? ಹಂಗ ಸಿಟ್ಟ ಬಂದಾರ ನಿಮ್ಗೆ ಯಾರಿಗೇ ಸಿಟ್ಟದರ್ಲಿ, ಆಳಿಗೆ ನೀವು ಏನನ್ರಿ ಶಿವ ವೀರಭದ್ರ ಶಿವ ಅನ್ರಿ. ಅದು ಸಿಟ್ಟ ತನ್ನ ವೈರಿ. ಸಿಟ್ಟ ನಿಮಗೆ ನುಸ್ಕಾನ ಮಾಡ್ತದ, ನಿಮ್ಮ ಸಿಟ್ಟ ನಿಮಗೆ ತ್ರಾಸ ಮಾಡ್ತದ. ಆ ಸಿಟ್ಟ ಬಂದಾಗ ಶಿವ ಅನ್ಬೇಕು, ವೀರಭದ್ರ ಅನ್ಬೇಕು. ಹಿಂಗಂದ್ರಪ್ಪ ಅಂತಂದ್ರ ನಿಮ್ಮದು ಎಲ್ಲ ಏನಾಗ್ತದ ಅಂತ ಕೇಳಿದ್ರೆ ಕಷ್ಟ ದೂರ ಆಗ್ತದೆ. ಇಲ್ಲಿ ಭೀಷ್ಮ ಸಿಟ್ಟಿಗೆ ಬಂದ. ಸಿಟ್ಟಿನೊಳಗ ಸಿಟ್ಟ ತಾಳಕ್ಕಾಗಿಲ್ಲ. ನಾಳೆ ಹೊತ್ತ ಮೂರು ನಿಸ್ಪಾಂಡವ ಪೃಥ್ವಿ ಎಂದ. ಏನಂದ್ರಿ? ನಾಳೆ ಹೊತ್ತ ಮೂಗುದೊಳಗೆ ನಿಸ್ಪಾಂಡವ ಪೃಥ್ವಿ ಎಂದ. ಎಚ್ಚರಿತಿರಲ್ಲ, ನಾ ವಿಷಯ ಚಂದ ಹೇಳಕತ್ತಿದ. ಗಂಡ ಹೆಣ್ತಿದ್ವು ನಿಮ್ ಕಡೆ ಬರ್ತಾ ಇದ್ದೀರ 5 ನಿಮಿಷ ಕೆಟ್ಟ ಜೀ ನೀವು ಭಾಳ ಇದ್ರಿ. ಒಂದೊಂದು ನಮ್ಮ ಕಡೆ ನೀವು ಭಾಳ ಚಲೋ ಇದ್ರಿ, ನೀವು ಭಯಂಕರ. ಇಲ್ಲಿ ಬರೋದ್ರಾಗ ಎಷ್ಟು ಚಂದ ಸ್ವಾಗತ, ನಮ್ಮ ಭಕ್ತರು ಎಷ್ಟು ಚಂದ ಪ್ರಸಾದ ವ್ಯವಸ್ಥಾ. ಹೇಳ್ತೀನಿ ಲಾಸ್ಟಿಗೆಲ್ಲನೇ ಭಾಳ ಚಂದ. ಬಂದ ಕೂಡಲೇ ನಮ್ಮ ದುಂಡೆ ಅಪ್ಪವರು ಯಪ್ಪ ಗುರುಗಳ ಕರೆಯೋದು ಭಾಳ ಒಂಥರ ಸಂಸ್ಕಾರವಂತರಿದ್ರಿ, ಭಾಳ ಆನಂದ ಅನಿಸ್ತದ. ಭಕ್ತ ಚಿಬ್ರಿ ಆ ಕಡೆ ನಮ್ಮ ಕಡೆ ಗಂಡ ಹೇಳ್ತಿ ಹಂಗೆ ಇದ್ದು ದುಡಿದಿದ್ದು ಹಗಲಾಗಿ ದುಡಿದ, ರಾತ್ರಿ ಬಿ ದುಡಿಯೋದು. ಬಿಸಿಲು ತುಂಬ ಇತ್ತು. ಕಡ್ಡ ರಾಶಿ, ಜೇವಿ ರಾಶಿ, ಜೋಳ ರಾಶಿ ಹಬ್ಬಿಗೆ ಹೋಗೋದು, ಖಬರದಾಗ ದ್ರಾಕ್ಷಿಗೆ ಹೋಗೋದು. ಯಾಕೆ ಅಂತ ಪಗಾರ ಏನು ಕಮ್ಮದ್ರಿ. ಈಗ ಗಂಡದ ಪಾಸಿ, ಹೆಂಡತಿಗೆ ಪಾಸಿ. ಹಗಲಕ್ಕೆ 1000, ರಾತ್ರಿ 1000 ತರದೇ ತರೋದು. ಹಿಂಗಾಗಿ ಏನಾಯ್ತು ಒಂದಿನ ಏನಾಗ್ಯದ ಕೇಳಿದ್ರೆ 5 ಸುಮಾರ ಹೆಂಡತಿ ಮುಂದೆ ಬಂದಾಳ. ಬಂದು ಏನಾಗ್ಯದ ಅಂತ ಕೇಳಿದ್ರೆ ಬಂದು ಮನೆಯೊಳಗೆ ಬಂದು ಕಾಯ್ಕಾಲ ತಕೊಂಡ್ರ. ಸಿಕ್ಕಾಪಟ್ಟು ಬಿಸಿಲಿಗೆ ತಲಿ ಎದ್ದದ, ಮೈ ಎಲ್ಲ ಕಣಕಣಿ ಬಂದದ, ಮೈ ಎಲ್ಲ ಹೊರತಾಕ್ಯಾವ. ಹೊತ್ತು ಮಗ ಸಮಯ, ದೀಪ ಹಚ್ಚಿಲ್ಲ, ಏನೂ ಮಾಡಿಲ್ಲ, ಮನೆಗೆ ಬಿಟ್ಟಾವ. 1 4 ಹಸ್ಕೊಂಡಳ, 1 8 ಹಚ್ಕೊಂಡಳ, ನೆಲಕ್ಕೋ ಮಕ್ಕೊಂಡ. ಇದು ಬತ್ರಿ ಗುದ್ಲಿ ತೊಗೊಂಡು ನಾವು ಕೈ ಕುಂಡ್ರ ಬಿಡ್ತಾಳ, ಆಕೆ ಕುಂಡ್ರ ಬಿಡ್ತಳು. ಕುಂಡ್ರ ಬಿಡಂದ್ರೆ ಒಂದು ಬಾಪ್ ಕೊಡಿ ಏನ್ ಹೇಳ್ಬೇಕು. ಅಲ್ಲಿ ಮುಂದೆ ಅದು ಬತ್ರಿ ಕೈಕಾಲ ತಿಕ್ಕಾವ ಇಡ್ತು, ಕೈಕಾಲ ಮುಖ ತಕ್ಕೊಂಡು ಇವತ್ತು ಹಚ್ಕೊಂಡ, ಹಟ್ಟಿ ಹಸಿದ, ಚಹಾ ಚಟ ಆಗ್ಯದ. ಆ ಕಡೆ ನೋಡ್ದ, ಈ ಕಡೆ ನೋಡ್ದ, ಹಚ್ಕೊಂಡು ಮಕ್ಕಳ್ಬೇಕಲ್ಲ. ಏನಾಗ್ಯದ ಅಂದ, ಏನಾಗ್ಯದ ಕಡೆ ಭಾಳ ಬಂದದ್ರಿ, ಭಾಳ ಭಯಂಕರ. ನನಗೆ ಮೈಕೆ ತಿಳಿಸಕತ್ತದ ಅತ್ತು, ಹಸು ಆಗಿತ್ತು, ಇನ್ನೇನು ಮಾಡೋದು ಅಂತ ದೇವ್ರ. ಆಕೆ ಏನು ಮಾಡ್ತಾರೆ ಗೊತ್ತೇನ್ರಿ? ದಿನ ಪುಡಿಖಾರ ರೊಟ್ಟಿಗೆ ಮಾಡ, ದಿನ ಪುಡಿಖಾರ ರೊಟ್ಟಿಗೆ, ರಾತ್ರಿ ಹಗಲ ದುಡಿಯೋದು. ಮಕ್ಕಳಿಗೂ ಅದೇ ಕೊಡೋದು, ಗಂಡಿಗೂ ಅದೇ ಕೊಡೋದು.
ಒಂದಿನ ಗಂಡಂದ ಹುಚ್ಚಿ ಇದನ್ನ ಮತ್ತೊಮ್ಮತ್ತ ಮುಟ್ಟು ಬರ್ಲಕ್ಕ ಹುಲ್ಲು ಬೀಸದ ಉಳ್ಳಕ ತಿನ್ನಕ್ಕೆ ದುಡಿತೇವು ಎಷ್ಟು ಚಂದ ಅಡಿಗೆ ಮಾಡೋರ ಅದು ಹೊಟ್ಟೆಗಿಚ್ಚಿ ಹಿಡಿದೇನು ಅವ್ರನ್ನೆಲ್ಲ ಚಂದ ಮಾಡೋ ತಿನ್ನಕತ್ತಿ ಅನ್ನಕ್ಕಿ ತಿಂದು ತಿಂದು ಪುಡಿಕಾರ ರೊಟ್ಟಿ ತಿಂದು ಬ್ಯಾಸರಾಗಿತ್ತು ಆಳಿಗೆ ಏನಾಯ್ತು ಅಂತ ಕೇಳಿದ್ರ ಆಕಿ ಜಡ ಬಂದಿತ್ತು ದೇವ್ರ ಭದ್ರ ಎಂತ ಚಲೋ ಮಾಡಿದೆಪ್ಪ ಅವನಿಗೆಲ್ಲ ಬರ್ತಿತ್ರಿ ಶಿರಾ ಮಾಡಕ್ ಬರ್ತಿತ್ತು ಅನ್ನ ಮಾಡಕ್ ಬರ್ತಿತ್ತು ಪುರಿ ಮಾಡಕ್ ಬರ್ತಿತ್ತು ಮಿರ್ಚಿ ಬಜಿ ಬಾಯ ನೀರು ಬಿಡಕತ್ತೇನು ಹಾ ಮಿರ್ಚಿ ಬಜಿ ಮಾಡ್ಲಕ್ ಬರ್ತಿತ್ತು ಚುರುಮುರು ಸುಸ್ಲಾ ಮಾಡಕ್ ಬರ್ತಿತ್ತು ಚಂದ ಹೋದ ಗೌಡ್ತಿ ಬಲ್ಲಿ ಹೋದ 100 ರೂಪಾಯಿ ಕೊಟ್ಟು ನಿಳಿ ತುಪ್ಪ ತೊಂಡ ದುಕಾನಕ್ಕೆ ಹೋದ ಸಾವುಕಾರ ಬಲ್ಲಿ ಅಕ್ಕಿಯನ್ನು ತಿನ್ನಲ್ಲ ಮಕ್ಕಳೆಲ್ಲ ಮನೆಗೆ ಹೋಗ್ತಾಳೆ 1/4 ಕಿಲೋ ಸಕ್ಕರೆ 1/4 ಕಿಲೋ ರವಾ ಒಳ್ಳೆ ತುಪ್ಪ ಶಿರಾ ಕಲರ ಇಲಾಯಚಿ ಎಲ್ಲ ತಂದ್ರಿ ಎಲ್ಲ ತಂದು ಚಂದ ತುಪ್ಪನ ಹುರಿದ ಗಮ್ 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 ವಾಸ ಬರ್ಲಕರಿತು ಚಂದ ನೀರ್ ಕಾಯಿಸಿ ಶಿರಾ ಮಾಡ್ದ ಕಲರ್ ಹಾಕಿ ಮಾಡಿದ ನೋಡಿದ್ರ ತಿನ್ನಂಗೆ ಆಗಿತ್ತು ನನಗೆ ಆಗಿತ್ತಪ್ಪ ನಿಮಗೆ ಆಗಿತ್ತು ಹಾಗೆ ತಿನ್ನಂಗೆ ಆಗಿತ್ತು ಏನಪ್ಪ ಚಂದ ಮಾಡ್ದ ಉಮ್ಮಗಳಿಗೆ ಕೆಳಗಿಳಿಸಿಟ್ಟ ಜೀವ ಸುಮ್ಕೊಂಡಿರ್ಬೇಕಲ್ಲ ಹೆಂಡತಿ ಕಡೆ ಬರ್ತಾರೆ ಅಕ್ಕಿ ಮಕ್ಕೊಂಡು ಏನ ಅಂದ ಯಾಕ್ರಿ ಏನು ಜರ ಶಿರಾ ಮಾಡಿದ್ರೆ ತಿತ್ತಿ ಏನೋ ಅಂದ ನೆಳಕೋತ ಅಡಿಕೆ ಅಟ್ಟೆ ತೊಗೊಂಡ್ರಿ ಇವು ಅಡಿಕೆ ಅಡ್ ತೊಗೊಂಡು ಹೋದ್ರಿ ಅಡಿಕೆ ಅಡ್ ತೊಗೊಂಡು ಹೋಗೋಣ ಹಂಗೆ ಕೌದಾಗೆ ಕೂತಳು ಗಳಮ್ಮತ್ತು ನುಂಗುದಳು ಸುಮ್ಕೊಂಡಿರ್ಬೇಕಂದ್ರೆ ಹುಚ್ಚ ಹ್ಯಾಂಗಾಗ್ಯಾರ ಅಂದ ಏನು ಕೈಗಳು ನಿನ್ನ ಮಾರಾಯ ಅಕ್ಕಿ ಎಂತ ನಿನ್ನ ಕೈಗುಣ ಎಷ್ಟು ಸ್ವಾಲ ಅಮೃತ ಮಾಡುವಾಗ ಮಾಡಿದಲ್ಲ ಹುಚ್ಚ ಅಂದ ಕೂಡಲೇ ಇನ್ನೊಂದು ತರ್ತೀನಿ ಹತ್ತಿರ ಇದು ನಿಂಬಿಕೆ ತಗೊಂಬ ಅಂದ ನಿಂಬಿಕೆ ತಗೊಂಬ ಮತ್ ತಗೊಂಬ ಪಿಂಡಿಕೆ ಬರ್ತದೆ ಹೋದ್ರಿ ಮತ್ ಹೋದ ಹಿಂಗ್ ಬರ್ತಾರಾಗ ನಿಮ್ಮದಕ್ಕಿಂತ ಹೆಚ್ಚಾಯ್ತು ಮಾಡಿಕ್ಕೆ 1/4 ಕಿಲೋ ಮಾಡಿದ್ರಿ 1/4 ಕೆಜಿ 250 ಗ್ರಾಮ್ ಮಾಡಿತ್ತು ಅದು ನಿಮ್ಮದ ಮ್ಯಾಗ ಇಟ್ಟು ನಿಂಬಿಕೆ ತಂದು ತಂದವ ಮತ್ತ ಕೊಟ್ಟಿಳು ಗಮಕ್ಕಿನ ನುಂಗುದಳು ಅವ ಯಾರು ಕೇಳಿಲ್ಲ ನನಗೆ ಅವ ಆಗ ಕೇಳಿದ್ರಿ ಈ ಸರಿ ಕೇಳಿಲ್ಲ ಅವ ಸೇರಿ ಮನುಷ್ಯ ಈಗ ಸುಮ್ಕೊಂಡಿರ್ಬೇಕಲ್ರಿ ಏನ್ ತುಪ್ಪ್ರಿ ನಿಮ್ ಕೈಯಾಗ ಎಷ್ಟು ಚಂದ್ರಿ ನಿಮ್ಮಂಗ ಅಲ್ಲಿ ಉಡುಪಿ ಹೋಟೆಲ್ನಾಗ ಮಾಡಲ್ಲ ನೋಡ್ರಿ ಆಕಿ ನಿಮ್ಮಂಗ ಆಚರಣೆಗಳು ಮಾಡಲ್ಲ ಎಂತ ಕೈಗಳ ಮರಾಯ ಎಷ್ಟು ಚಂದ ಮಾಡಿದ್ರಿ ಹೊಟ್ಟಿ ತುಂಬಿಕೊಂಡು ತುಸೂನಿ ಉಳದ ಅಂದ್ರು ಇನ್ನೊಂದು ಹುಚ್ಚ ತೆಂಗಿನಕಾಯಿ ತಗೊಂಬಂದ್ರು ಭಗವಾನ್ ಗಾಡಿ ತಂದು ಕೊಟ್ಟು ತಾವು ಉಪವಾಸ ಸಾಕು ಇವರ ಏನ್ ಆಗ್ತಿಲ್ಲ ಸುಮ್ಮನೆ ನಗಸೋದು ಅಂದ್ರೆ ಪ್ರೀತಿ ಆಗ್ಬೇಕು ನೀವು ಆನಂದ ಆಗಬೇಕು ಇವ ನಗಬೇಕತ್ತರಿ ನಕ್ರ ರೋಗ ಬರಂಗಿಲ್ಲ ನೀವು ಮನೆಯಾಗಿ ನಗಲಾಗಿರಿ ಎಲ್ಲಿ ನಗಲಾಗಿರಿ ಹೋದಲ್ಲಿ ಕಾವು 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 ನಾವು ಇದೇ ಏನು ಹೋದ್ರಿ ಮದಿಗೆ ಹೋದ್ರ ಹಂಗೆ ಕಸಕ್ಕೆ ಹೋದ್ರ ಹಂಗೆ ನನಗೆ ಯಾಕೆ ಬಿಟ್ಟು ಹೋದಿ ನಿನಗೆ ಯಾಕೆ ಬಿಟ್ಟು ಬಂದು ದಂಡಿಗೆ ಹೋದ್ರ ಹಂಗೆ ಅಡಿಗೆ ಮಾಡೋದ್ ಹಂಗೆ ಎಲ್ಲೇ ಸಮಾಧಾನ ಇದ್ದೀರಿ ನೀವು ಹಾ ಅದು ಹೆಚ್ಚಿನ ನೀ ಯಾಕೆ ಮುಂದೆ ಹೋಗಿ ನೀ ಬಾ ಮಾಡಕ್ಕೆ ಆಗಿದಿ ನೀ ಹೆಚ್ಚಿನಕ್ಕೆ ಆಗಿದಿ ನೀ ಊರಾಗ ನಿನಗೆ ಬಾ ಕರೀತಾರ ಏನ್ ಎಲ್ಲಾ ಕಡೆ ಹಿಂಗರಿ ಇವ್ರು ಕೇಳ್ತೀರೇನ್ರಿ ಮುಂದೆ ಹೋಗ್ಲಕತ್ತಾನ ಮಗ ಎದರ ಹಾಕಿದ್ರಿ ಅವನಿಗೆ ಹ್ಯಾಂಗ ಮಾಡ್ಲಿ ಹಿಂಗಂದ್ರೆ ಜೀವನ ಆಗಲ್ಲ ಹಿಂಗಂದ್ರೆ ಜೀವನ ಹ್ಯಾಂಗಾಗಲ್ಲ ಅದಕ್ಕೆ ನನಗೆ ಏನ್ ಹೇಳದ ಅಂತ ಕೇಳಿದ್ರೆ ಇಲ್ಲಿ ಏನಾಗ್ಯದ ಅಂತ ಕೇಳಿದ್ರ ಭೀಷ್ಮ ಅಂದ ಸಿಟ್ಟಿಗೆ ಬಂದ ದುರ್ಯೋಧನ ಸುಂಕಿನವನಿಗೆ ಮಾತಾಡ ಕೂಡಲೇ ನಾಳೆ ಹೊತ್ತ ಮುಡಿದ ನಿಷ್ಪಾಂಡವ ಪೃಥ್ವಿ ಎಂದ ಹೊತ್ತ ಮುಡಿದಾಗ ಪಾಂಡವರಿಗೆ ಕೊಲ್ತೀನಿ ಅಂದ ಭೀಷ್ಮ ರಾಮನ ಬಾಣ ಎಂದು ಸುಳ್ಳಾಗಿಲ್ಲ ಭೀಷ್ಮನ ಪ್ರತಿಜ್ಞೆ ಎಂದು ಸುಳ್ಳಾಗಿಲ್ಲ ಭೂಮಿಯಾಗಿನ ಧರ್ಮ ನಷ್ಟ ಆಗ್ತದೆ ಇನ್ನೇನು ಮಾಡ್ಬೇಕಂತ ಹೇಳಿ ಸಣ್ಣ ಹಿಡ್ಕೊಂಡು ದೊಡ್ಡವ್ರ ತರ ಚಿಂತೆ ಭೀಷ್ಮ ಪ್ರತಿಜ್ಞೆ ಮಾಡ್ಯಾನ ಸುಳ್ಳಾಗಂಗಿಲ್ಲ ಭೂಮಿಯ ಮೇಲೆ ಧರ್ಮ ಉಳಿಯಂಗಿಲ್ಲ ನ್ಯಾಯ ಉಳಿಯಂಗಿಲ್ಲ ದೇವರ ಉಳಿಯಂಗಿಲ್ಲ ಸತ್ಯ ಉಳಿಯಂಗಿಲ್ಲ ಇನ್ನು ಹೆಂಗ್ ಮಾಡಬೇಕು ಅಂತ ಎಲ್ಲರೂ ಚಿಂತೆ ಅಲ್ಲಿ ಎಲ್ಲಿ ಕೂತು ಮಾತಾಡ್ತಾರೆ ಇದೆ ನಾಳೆಗೆ ಹೊತ್ತು ಮುಂದೊಳಗ ಭೀಷ್ಮ ಪ್ರತಿಜ್ಞೆ ಮಾಡ್ಯಾನ ಪಾಂಡವರು ಸಾಯ್ತಾರ
ಧರ್ಮ ಅಳಗಾಗ್ತದ ಅಂತೇಳಿ ಎಲ್ಲರಿಗೆ ಚಿಂತೆ ಆಗ್ಯದ. ಮುಂಜಾನೆ 8-9 ಆಗ್ಯಾದ. ಚಂಜಿ ಕಡೆ ಸಯ್ಯವರ ಪಾಂಡವರು ಮುಂಜಾನೆ 9-10 ಸಯ್ಯವರ ಏನೂ ಚಿಂತಿಲ್ಲ. ಕೃಷ್ಣ ಪಾಂಡವರ ಗುರು, ಕೃಷ್ಣ ದೇವರ ಇವತ್ತು ಸಯ್ಯವರ ಪಾಂಡವರು ಏನ ಮಾಡ್ತಾರ ನೋಡ್ಬೇಕು ಅಂದ. ಡೈರೆಕ್ಟ್ ಬಂದ. ಅರ್ಜುನ ಮಧ್ಯಮ ಪಾಂಡವನಾಗಿರುವಂತ ಅರ್ಜುನ ಇವ ವೀರದನ ಶೂರದನ ಅವನ ದರ್ಬಾರಕ್ಕೆ ಹೋಗ್ಬೇಕಂತೇಳಿ ಡೈರೆಕ್ಟ್ ಅವನ ದರ್ಬಾರ ಹೋಗಿ ಅವನ ರೂಮಿ ಹೋಗತನ ಹಚ್ಚುಕೊಂಡು ಮಕ್ಕೊಂಡ್ರಿ ಇವ ಗೊರ ನಿತ್ತಿ ಹೊಡ್ಲಿಕ್ಕತ್ತಾನ. ಅರ್ಜುನ ಸಂಜಿತನ ಸಯಾವನ ನಿಂತೇನೆ ಹೊಡ್ಲಿಕ್ಕತ್ತಾನ. ಇವ ನಿದ್ದಿ ಒಂದೊಂದು ಬಾಳಗಡ್ರಿ ಒಂದೊಂದು ನಿದ್ದೆ ಎಲ್ಲಿ ಕರಾವದ್ರ ಹೊಡಿತಾವ್ರಿ. ನಿದ್ದಿನ 3 ಪ್ರಕಾರ ಅವ್ರು: ಗೊರಕಿ ನಿದ್ದಿ, ಚಕ್ರ ನಿದ್ದಿ, ಮೂಲಿ ನಿದ್ದಿದ್ರೆ 3 ಪ್ರಕಾರ ಅವ್ರು. ಮಕ್ಕೊಂಡು ಹೋದ್ರೆ ಅವ್ ಮಗಲಾಗಿದ್ದೀವಿ ಸರ್ ಯಾಕೆ ಹೋಗ್ಬೇಕ ಕಡೆ ಅಂತ ನಿದ್ದಿ ಒಂದೊಂದು. ಚಕ್ರ ನಿದ್ದೆ ಅಂದ್ರೆ ಕೇಳ್ತೀರಿ ಏನ್ರಿ? ಚಕ್ರ ನಿದ್ದೆ ಅಂದ್ರೆ ನಡ್ದಾಕ ಮಕ್ಕೊಂಡೇವ ತಿಳ್ರಿ. ಎಲ್ಲರ ಮೇಲೆ ಒಂದು ಕಾಲು ಹೋಗ್ಯಾರ ಹಾಕೊಂಡತನ 2 ಫೇರಿ ಏನು ಮಕ್ಕಳು ಕೊಡ್ತಾವ ಇದು ಚಕ್ರ ನಿದ್ದೆ. ಮೂಲಿ ನಿದ್ದೆ ಅಂದ್ರ ಈ ಮೂಲ್ಯಾಗ ಮಕ್ಕೊಂಡು ಅಂದ್ರೆ ಈ ಮೂಲ್ಯಾಗ ಎದ್ದು ಹೋಗ್ತಾವ್ರಿ. ಮಕ್ಕಳ ಈ ಮೂಲ್ಯಾಗ ಎದ್ದು ಹೋಗ್ತಾರ ಈ ಮೂಲ್ಯಾಗ. ಇದು ಮೂಲಿ ನಿದ್ದಿ. ಹಾಗ ಇಲ್ಲಿ ಏನಾಗ್ಯದ ಅಂತ ಕೇಳ ಅರ್ಜುನ ಗೋರ ನಿದ್ದೆ ಹೊಡ್ಲಿಕ್ಕತ್ತಾನ. ಕೃಷ್ಣ ಬಂದ. ಏನೋ ಅರ್ಜುನ ತೊಡಿ ಮೇಲೆ ಚಪ್ಪಡಿಸಿ ಬದಲ್ದ ಎದ್ದು ನಿಂತ. ಮುಂದ ದೇವರ ಗುರು ಕೃಷ್ಣ ಬಂದು ನಿಂತಾನ. ನಮಸ್ಕಾರ ಮಾಡ್ದ, ಕೈ ಜೋಡಿಸಿ ನಿಂತ. ಹೇಳು ಕೃಷ್ಣ ಹೇಳು ಅಂತಾನೆ. ಅಂದ ಕೂಡಲೇ ಏನಾಗ್ಯದ ಅಂತ ಕೇಳಿದ್ರ ಆಳಿಗಂತಾನ, ಭೀಷ್ಮ ಪ್ರತಿಜ್ಞೆ ಮಾಡ್ಯಾನ ನಿನ್ನ ಇವತ್ತ ಹೊತ್ತ ಮುಳುಗವರ ನೀವು ಸೈ ಅವರಿದ್ದೀರಿ, ಚಿಂತೆ ಇಲ್ಲೇನೋ ನಿನಗ, ಚಿಂತೆ ಇಲ್ಲೇನೋ ಅಂದ. ಚಿಂತೆ ಇಲ್ಲೇನೋ ಅಂದಾಗ ಅರ್ಜುನ ಎಂತ ಮಾತು ಹೇಳ್ತಾನ ನೋಡ್ರಿ. ಇಟ್ರ ಕಾಲಾಗಿ ಹೇಳಕತ್ತಿದೇವ, ಲಕ್ಷ್ಯ ಕೊಡ್ರಿ. ಈಗ ಅರ್ಜುನ ಅಂತಾನ, ಕೃಷ್ಣ ನಿನ್ನ ಮ್ಯಾಲ ನಿತಾಂತವಾಗಿರುವಂತ ಶ್ರದ್ಧಾದ ಭಕ್ತಿಯದ ನನ್ನ ವಿಶ್ವಾಸದ ನೀ ಇರತನ ಸಾಯ ಚಿಂತೆ ನನಗೆ ಯಾಕ ಅಂದ. ಹಳ್ಳಿ ಮಕ್ಕೊಂಡ ಹ್ಯಾಂಗಿದ್ರಬೇಕ್ರಿ? ದೇವರ ಕಾಯ್ತಾನ ಅಂತಕ್ಕಂಥ ವಿಶ್ವಾಸದವ್ರಿಗೆ. ನಿಮ್ಗಾದ ಗಟ್ಟಿ ಆದ್ರ ದಪಾಟಿ ಮಾಡೋರು, ಅಳಸಾದ್ರ ಅಂಬರ್ ಮಾಡೋರು. ಹಾಂಗ ಸೈ, ಹಿಂಗ್ ಬತ್ತರ ಹಿಂಗ್ ಸೈ, ನಡು ಬಂದ್ರೆ ಕೆಲವು ಸೈ. ಹಾಂಗ ನಡೆಯಂಗಿಲ್ಲ. ಶ್ರದ್ಧಾ ಭಕ್ತಿ ಶ್ರದ್ಧಾನ್ವಿತ ಸಣ್ಣ ಕಾರ್ಯ ಕುರ್ಯ. ಶ್ರದ್ಧಾ ವಿಶ್ವಾಸ ಭಕ್ತಿ ನಾವು ವೀರಭದ್ರನಾಗಿಟ್ರ ಆ ವೀರಭದ್ರ ಯಾವಾಗ ನಮ್ಮ ಕೈತನ ಅಂತಕ್ಕಂಥ ಎಷ್ಟೋ ಪವಾಡ ಕೇಳಿದ್ರು. ವೀರಭದ್ರೇಶ್ವರ ಪವಾಡ ಇವ ಹಿಂಗ್ಯಾಕತ್ತೀರಿ ಕಲ್ಲ ಕೊತ್ತಂಗ ನನ್ ಕಡಿನ ಮುಂದೆ ಹೇಳೋದಾಗತ್ತದ. ತಾಯಿ ಹೊಡ ಜೋರಾಗಿ ಬರೀ ತಾಳಿ ವಾ ನಿಮ್ಮ ಮಕ್ಕಳು ಹೊಟ್ಟದಂಗ ಐತಿರ ಇಲ್ಲ ನಾಚಕತ್ತೀರಿಪ್ಪ. ಹಿಂಗಂದ ಅರ್ಜುನ ಮತ್ತ ಬರ್ಕಿ ನಿಂತು ಮಕ್ಕೊಂಡ. ಮುಂದ ಕೃಷ್ಣ ಹೋದ. ಕೃಷ್ಣ ದ್ರೌಪದಿ ಏನು ಮಾಡಕತ್ತಾಳ ನೋಡ್ಬೇಕು ಅಂತ ಹೋಗಾತನ ದ್ರೌಪದಿ ಮುತ್ತೈತನ ಊಟ ಹೋಗ್ಬೇಕತ್ತಾಳ. ಏನ್ ಮಾಡಕತ್ತಾಳ್ರಿ? ಮುತ್ತೈತನ ಊಟ ಉಳ್ಳಕತ್ತಾಳ. ಉಡಿ ತುಂಬಿಕೊಂಡಾಳ, ಹಣ್ಣಿನ ಮೇಲೆ ಕೊಂಡ್ಕೊಂಡು ಮಚ್ಕೊಂಡಾಳ, ಉಳ್ಳಕತ್ತಾಳ. ಕೃಷ್ಣ ಹೋದ. ದ್ರೌಪದಿ ಅಂದ, ಹೊತ್ತ ಮುಳುಗಾಗ ನೀರು ಅಂದ ಮುಂಡಿ ಆಗಕ್ಕಿದ್ದಿ, ಚಿಂತಿಲ್ಲ ಎಂದನೆ ಅಂದ. ಚಿಂತೆ ಇಲ್ಲ ಅಂದ್ರೆ ದ್ರೌಪದಿ ಅಂದ್ರು ಎದ್ದು ಬಂದಳು. ಗುರುಕೃಷ್ಣ ಬಂದಾನ ಅಂತ ಹೇಳಿ ಬಂದು ನಮಸ್ಕಾರ ಮಾಡಲು. ನಮಸ್ಕಾರ ಮಾಡಿ ಕೃಷ್ಣಗ ಅಂತಾಳ, ಏನೋ ಕೃಷ್ಣ ಯಾಕೆ ಚಿಂತೆ ಮಾಡಲಿ? ಹೊತ್ತ ಮುಳುಗಾಗ ಭೀಷ್ಮ ಪ್ರತಿಜ್ಞೆ ಮಾಡ್ಯಾರ, ನಿಸ್ಪಾಂಡವ ಪೃಥ್ವಿ ಅಂದಾನ.
ಪಾಂಡವರಿಗೆ ಕೊಲ್ತಾನದ್ದಾನ ನಿನ್ನ ಹಣೆ ಮೇಲೆ ಕುಂಕುಮ ಮಲಗ್ತವ, ಚಿಂತಿಲ್ಲ, ನಿನಗೆ ಚಿಂತಿಲ್ಲೇನು ಅಂದ. ಚಿಂತಿಲ್ಲೇನು ಅಂದಾಗ ದ್ರೌಪದಿ ಅಂತಾಳೆ, ಕೃಷ್ಣ ಕೃಷ್ಣ, ನನ್ನ ಗುರು ದೇವರಲ್ಲಿ ಕೃಷ್ಣ ಇರತನ ನಾ ಮಂಡ ಮುಂದೆ ಆಗ ಚಿಂತನೆ ಅದಕ್ಕೆ ಮಾಡಲಿ, ಸಾಯ ಚಿಂತನೆ ಅದಕ್ಕೆ ಮಾಡಲಿ, ಮುತ್ತೈಕರ ಚಿಂತೆ ಆಗ ಮಾಡಲಿ, ನಿನ್ನ ಮೇಲೆ ಗನಗೌರವಾಗಿರುವಂತ ವಿಶ್ವಾಸದ ಕಯವನಿ ಉಳಿಸವನಿ ಕೃಷ್ಣ ಅಂದ್ರು. ಹೊಡಿತಾಳಿ ಮರುಗಿಡಿಕಾಗ ಆರ್ತಿ ಕೊಟ್ಟಿರತ್ತ, ಆರ್ತಿ ಬೆಳೆದ್ಬೇಕಿಲ್ರಿ, ಏನ್ ಹಿಡ್ಕೊಂಡು ನಿಂತಿರ್ತದ, ಏನ್ ಮಾಡ್ತೀವಿ ಆರ್ತಿ ಕೊಟ್ಟ ಕೊಟ್ಟ ಮರು ಗಿಡಿಗೆ ಮದುವೆ ಮಾಡಿರತ್ತ, ಅರು ಗಿಡಕಾಗ ಆರ್ತಿ ಕೊಟ್ಟಿರತ್ತ, ಮರು ಗಿಡಿಗೆ ಮದುವೆ ಮಾಡಿರತ್ತ. ವೈಶಾಖದಾಗ ಮದುವೆ ಆಗಿತ್ತು, ನಾಗರ ಪಂಚಮಿಗೆ ಹೊರಗೆ ಬಂದು ಕರ್ಕೊಂಡು ಹೋಗ ಹಳೆ ಗಂಡ, ಏಕಮ್ಮ ಹಬ್ಬ ಆಗನ ಹೇಳಿದ್ಮೇಲೆ ಬಾ ನಿಂಗೆ ಹೆಂಡತಿ ಕೊಟ್ಟು ಹಚ್ಕೊಡ್ತೀನಿ ಅಂದ. ಯಾಕಾಗಲ್ಲ ಮಾಮ ಅಂದ. ಕೆಟ್ಟ ಮೊರುಗಿಡಿತೀರಿ, ಕೆಟ್ಟ ಮೊರುಗಿಡಿತು. ಮುಂದೆ ಒಯ್ದ, ನಾಗರ ಪಂಚಮಿ ಆಯ್ತು, 4 ದಿನ ಆಯ್ತು, 8 ದಿನ ಆಯ್ತು, ಗಣೇಶ ಚೌತಿ ಬರ್ಲಕತ್ತು, ಇವ ಹೋದ್ರಿಲ್ಲ, ಇದು ಕರವೇ ಇಲ್ಲ. ಮೊದ್ಲ ಮರುಗಿಡಿ ನನ್ನ ಹಳೆ ಏನಾರ ಮಾಡಕತ್ತಿರ್ಬೇಕು. ಮಳೆಗಾಲ ಉದ್ದಿನ ರಾಶಿ ಬಂದಾವ, ಈಗ ತುರ್ಕುಳ ರಾಶಿ ಬಂದಾವ, ಇವ್ ಮುಂಗಾರ ರಾಶಿ ಅವ್ ಮಾಡಕತ್ತಿರ್ಬೇಕು ಅಂತೇಳಿ ಅದು ಗಣೇಶ ಚೌತಿ ಶನಿ ಮಾಡ್ಕೊಂಡು ಮಗಳಿಗೆ ಕರ್ಕೊಂಡು ಬರ್ತ್ರಿ. ಯಾರು ಅಪ್ಪ ಮಗಳಿಗೆ ಕರ್ಕೊಂಡು ಬಂದ. ಇದು ನಿಂತಿದ್ರಿ ಬಗಲಾಗ, ಈ ಹೆಣ್ಮಗಳಿಗೆ ಎಲ್ಲ ನೋಡ್ದಂಗಾಗ್ಯದ ಅನ್ನತ್ತ. ಯಾವ ಇಂಥವ್ ಕೆಲಸ ಬರೀ ನಿಮಗಲ್ಲ, ಇಂಥವ್ ಕೆಲಸ ಇರತ್ತು, ಇಂಥವ್ರಿಗೆ ಹೆಂಗ ಆಶೀರ್ಚಂದ್ರ ಇರತ್ತು, ನಿಮ್ಗಲ್ರಿ ಮತ್ತೆ ಹೋಗ್ರೆ ಹೊಡೆದಿದ್ ನನಗೆ. ಸುಮ್ ಕುಂಡ್ರಬೇಕು ಎಲ್ಲಿ ಇಟ್ಟಿಗೆ ಎಲ್ಲಿ ನೋಡುವಾಗ ನನ್ನ ಅಲ್ಲಿ ಹೋಗಿ ಹೊಂಟ ಆಕೆ ಮಟ್ಟಿರ್ತಾನ, ನಿಮ್ಗೆಲ್ಲ ನೋಡ್ಬೇಕೇನ ಹೇಳ್ತೀನಿ ನಾನು, ಏನು ಮಾಡ್ತೀನಿ ಹೊಡ್ ಸಿಟ್ಟು ಬತ್ ನೋಡ್ರಿ, ಒಂದು ಕಪಾಲಿಂದ ಕೊಟ್ಟ ನಾನು ಹೇಳಿದ್ದೇನೋ ಎಷ್ಟು ಮರುಗೇನ್ರಿ, ಏನು ಮಾಡ ಹೊಸದಾಗೆ ಮದುವೆ ಮಾಡ್ಕೊಂಡು ಒಂದೊಂದು ಹಿಟ್ಟು ಒಳಗಡೆ ಇರ್ತವ್ರಿ. ಮದುವೆ ಮಾಡ್ಕೊಂಡು ಕೃಷಿ ಅಂದ್ರ ಮುಂದೆ ಜುಳಿಗೆ ಹಾಕತ್ತೈತಿ. ಹೊಲ ಕಡೆ ಹೋಗಿದ, ಮಾವ ಬಂದಿದ, ತಡ ಆಗ್ತದ, ಬಸ್ ಅದ, ನಾ ದೌಡ್ ಹೋಯ್ಕೇನ್ರಿ, ನಮ್ದು ಜನ ಗಪ್ಪ ಕೆಲಸ ಅದ ಅಂದ ಕೂಡಲೇ ಮನ್ಯಾಗ ಮತ್ತೆ ಆತದ ಏನ್ ಮಾಡ್ಬೇಕ್ರಿ, ಯಾವುದಿನ ಏನೇ ಮಾಡ್ಬೇಕು, ಮೊನ್ನೆ ಮಳೆ ಕೇಳೋರು ಚಂದ ಆಗ್ತದ. ಏನು ಹಿರಿಯರ್ ಇದ್ದಿರಲ್ಲ, ಕರ್ಕೊಂಡು ಹೋಯ್ತೀನಿ ಹಬ್ಬಕ್ಕೆ ಒಯ್ಬೇಕಂತ ಹೆಂಡತಿ ಕರ್ಕೊಂಡು ಹೋದ್ರೆ ಹಬ್ಬ ಇದು ಬತ್ರಿ 10-11 ಬರಲ್ಲ. ಆ ಕೊನೆ ನೋಡೋದು, ಈ ಕೊನೆ ನೋಡೋದು. ಯಾವ ಅಂದ ಯಾಕೆ ಹೋತಮ್ಮ, ಯಾವ ಅಂದ ಯಾಕೆ ಹೋತಮ್ಮ, ಯಾವ ಅಂದ ಯಾಕೆ ತಮ್ಮ ನೀನ್ ತಡ ಹಾಕಿದ್ರೆ ಅವ್ರ ಅಪ್ಪ ಬಂದಿದ, ದೊಡ್ಡ ಹಬ್ಬಕ್ಕೆ ಹಚ್ಚಿಕೊಟ್ಟಿದ್ರಿ, ಯಾಕೆ ಹಚ್ಕೊಡದೆ ಯವ್ವ, ಇಲ್ಲಿ ಜೋಗಿ ಹಬ್ಬ ಆಗ್ತಿಲ್ಲ ಅಂದ. ಏನ್ ಮಾಡ್ತು ತಮ್ಮ, ಅದು ಹೆಣ್ಣಿನ ಧರ್ಮದ ಹಬ್ಬದ ಹುಣ್ಣಿಮೆದ ಹಚ್ಕೊಡ್ಬೇಕಾಗ್ತದ ಅಂದಳು. ಯವ್ವ ಅಂದ, ಯವ್ವ ತಮ್ಮ, ಯವ್ವ ಅಂದ, ಹೇಳ ತಮ್ಮ ಹೇಳು, ನಾನು ಹೋಗಿ ಅಂದ. ಏನ್ ಮಾಡ್ತೀರಿ ಅಂದ್ರೆ ತಿರ್ಲಕ್ಕೊಂದು ಹೊರಗಿ ತಯಾರಿಲ್ಲ. ತಮ್ಮ ಇಲ್ಲೇ ಲಾಡು ಮಾಡ್ತೀನಿ, ಕಾಚಿಕಾಯಿ ಮಾಡ್ತೀನಿ, ಏನ್ ಬೇಕೆಲ್ಲ ತಿರ್ಲಕ್ ಮಾಡ್ತೀನಿ, ಸೇವಾ ಮಾಡ್ತೀನಿ, ಚೂಡಾ ಮಾಡ್ತೀನಿ, ಬಾಯಿ ಎಲ್ಲಾ ತರ ಮಾಡ್ತೀನಿ ತಮ್ಮ, ಇಲ್ಲೇ ತಿಂದು ಇಲ್ಲೇ ಹಬ್ಬ ಮಾಡು. ಹಂಗ ಆಗನೇವ, ಹಂಗ ಆಗಲ್ಲ. ನಾ ಹೋಲಿ ಏನ ಹೋದ್ರೆ ಹೋಗಲಕತ್ತಮ್ಮ, ನೀ ಚಂದ ಮಾತಾಡ್ಬೇಕು ನೋಡಲ್ಲಿ ಹೋಗಿ. ಮೊದ್ಲೇ ನೀನು ಮಾತಾಡಕ್ ಬರಲ್ಲ, ಮಾತಾಡಿ ಏನೇ ಮಾಡಿ ಬಂದಿ, ಹೋಗಿ ಬಂದ್ಮೇಲೆ ಹೇಳವ ನೀ ಅಂದು ಡೈರೆಕ್ಟ್ ಹೋಗಿ ಕಟಿಂಗ್ ಮಾಡ್ಕೊಂಡು ಎಲ್ಲ ನೀರು ಹಾಕಿ ಅರ್ಬಿ ಹೋಗಿ ಇಸ್ತ್ರಿ ಹೊಡ್ಕೊಂಡು ಕಾವಣಿ ಯಾಕೆ ತಯಾರಂಗ ಐತಿನ್ರಿ. ಎಲ್ಲಿ
ಹೆಂಡತಿ ಮನೆ ಹೋಲ ಕಾವಣೆ ತಯಾರು ಮಾಡ್ದಂಗ ಮಾಡಿ ಹಾಗ ಹೊಂಟಿದ ಒಬ್ಬ ಕೆಟ್ಟ ಮ್ಯಾಲ ನೋಡ್ರತ ಮ್ಯಾಲ ಯಾಕಂದ್ರೆ ಬೆಳಗ್ಗೆ ಹೋದ್ ಕೂತಿಳತ್ರಿ ಹಳ್ಯಾಗಳು ಅಂದ್ರೆ ತಾನು ಹಾರ್ದಂಗ್ರಿ ಒಟ್ಟು ಆತಿಗೆ ಇವು ಮಂಗೆ ನನ್ನ ಹಳೆ ಬಂದ ಮಗ ದಿನ ದುಡು 1000 ಕೈಯಾಗ ಕೊಡ್ತಾವ ಮಗನಿಗೆ ಚಲೋ ಅನ್ನಲ್ಲ ನನ್ನ ಹಳೆ ಭಾಳ ಚಂದ ನನ್ನ ಹಳೆ ಆ ಕಂಪನಿಯಾಗನ ಈ ಕಂಪನಿಯಾಗನ ಮಣ್ಣ ಕಂಪನಿಯಾಗನ ಮದಿ ಮಾಡ್ಕೊಂಡು ಸುಳ್ಳು ಹೇಳಕತ್ತಾವ ಎಣ್ಣೆ ಸಿಗಲ್ಲ ಮ್ಯಾಳಿಗೆ ಮೇಲೆ ಕಸ ತೆಗಿತಿರಿ ಅದು ಹಳೆ ಬರೋದು ನೋಡಿ ಹಾದಿಗೆ ನನ್ನ ಹಳೆ ಬಂದ ನನ್ನ ಹಳೆ ಬರ್ತೀರಿ ಮ್ಯಾಗಿ ಮಗಿಂದ ಹರಿತತ್ತ ಲುಚುಣಿಕೆ ಇದ್ರಿ ಏನ್ ಮಾಡ್ತೀರಿ ಎಂತ ಅಪ್ಪ ಆರವಾಗಿ ಒಂದೊಂದು ಹಂಗ ಇದು ಹೋಯ್ತಿರಿ ಅತ್ತಿ ಮನೆಗೆ ಚಂದ ಮಾತಾಡ ಅವ್ರವ್ವ ಹೋಗತ್ತಾನ ನನ್ನ ಹಳೆ ಬಂದ ಅತ್ತಿ ಓಡಿ ಬಂದು ಒಂದ್ಸರಿ ನೀರ್ ಕೊಟ್ಟು ಕೈಯಾಗ ಪಿಸಿಬಿ ಹಿಡಿದಳು ಅತ್ತಿ ಅಂದ ಹೆಣ್ತೂರಿ ಬರೋ ಅತ್ತಿ ಅಂದ ಹೇಳು ಅವಪ್ಪನ ಹೇಳು ನನ್ನ ತಮ್ಮ ಏನ್ರ ಹೆತ್ತಿರ್ಬೇಕು ಹಟ್ಟೆಂದು ಏನ್ರ ನನಗೆ ಬೇಕಾಗಿರ್ಬೇಕು ಹೇಳ್ತಮ್ಮ ಹೇಳು ಅತ್ತಿ ಅಂದ ಹೇಳು ಅವಪ್ಪನ ಅತ್ತಿ ಅಂದ ಹೇಳ್ತಮ್ಮ ಹೇಳು ನಿನ್ ಮದಿ ಆಗ್ಯಾವ ಅಂದ ಯಾಕೆ ತಿಳಿಕತ್ತವ್ರಿ ಈಗ ನಿಮ್ ತಪ್ಪ ತಿಳಿಕತ್ತು ನಿಮಗೆ ತಿಳಿಸಿ ಹೇಳ ಹಿಂಗ್ ಹಿಂಗ್ ಕೇಳಿದ್ರೆ ಹೋಗಿರಲ್ಲ ನೋಡ್ರಿ ಅವ ಹಿಂಗ್ ಕೇಳಿ ಹೋಗಿರಲ್ಲ ಬಾ ನಂಗೆ ಆನಂದ ಅನಿಸ್ತದ ತಾಳಿ ಹೊಡಿತಾರ ಕೇಳಿ ಮಾತು ಹೊಡೆದ್ರೆ ಚಂದ ಹೊಡಿತ ಅದು ಅತ್ತಿ ಕೇಳ್ರಿ ಅಂದ್ರೆ ಜಾಸ್ತಿ ಹೆಜ್ಜೆ ಹೋಗಿ ಅಡಿಗೆ ಮನ್ಯಾಗ ಮರಿ ನಿಂತು ಇದಕ್ಕೆ ಅತ್ತಿಗೆ ಕೇಳೋದು ಅಂದ್ರೆ ಅವ್ರವ್ರು ಚಂದ ಮಾತಾಡೋದಲ್ಲ ಅದು ಚಂದ ಮನೆ ಮಗ ನಿನ್ ಮದಿ ಆಗ್ಯದ ಅಂದ ನನ್ನ ಇರ್ಲಿ ಅಂದ್ರು ಹೋದ್ರು ಇವನಿಗೊಂದು ಹಾಲ್ನಾಗ ಕುಂಡ್ರಿಸಿ ನೀರ್ ಕೊಟ್ರಿ ಬತ್ ಕೊಟ್ರು ಚಾ ಕೊಟ್ರು ಮಾವು ಬತ್ತೈತಿ ಮತ್ತ ಮಾವು ಮತ್ತ ಹಳೆ ಅಂದ್ರ ಮನಿ ದೇವರಲ್ರಿ ಹಳೆ ಅಂದ್ರೆ ಚೆಲ್ಲಕ್ನು ಬರಲ್ಲ ಇಡ್ಲಿಕ್ನು ಬರಲ್ಲ ಏನು ಅದೇ ಅಲ್ಲಿಂದ ಮುಂದೆ ಏನಾಯ್ತು ಅಂತ ಕೇಳಿದ್ರ ಅವ ಮಾವು ಬರ್ತೈತಿ ಹಳೆ ಬಂದ ಮಾತಾಡ್ಸ್ಬೇಕಲ್ರಿ ಮತ್ ಸಿಟ್ಟಿಗೆ ಬರ್ತಾರಂತೆ ಹಳೆಗಳು ಅವ ಬಂದ ಆರಾಮ ಅಂತ ಬಂದ ಮಾವ ಅಂದ ಕೇಳಿ ಕತಿ ಮಾವ ಅಂದ ಹೇಳುತ್ತಮ್ಮ ಹೇಳಿ ಹಳೆದವ್ರ ಹೇಳಿ ಮಾವ ಅಂದ ಯಾಕ್ರಿ ಅಂದ ಮಕ್ಕಳಾಗ್ಯಾವ ಅಂದ ಅದು 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 ಮಗಳಿಗೆ ಮಾಡ್ಕೊಂಡು ಹಿಂಗ್ ಕಟ್ಟಿ ಹೋಯ್ತ್ರಿ ಹಂಗ ಹಿಂಗ ಉಣಿಸಿದ್ರು ಎಲ್ಲ ಇದು ಚಂದ ಅಡಿಗೆ ಏನ್ ಬೇಕೆಲ್ಲ ಅಡಿಗೆ ಮಾಡಿದ್ರು ಹೊತ್ತ ಮುಣಗತು ಹೊತ್ತ ಮುಣಗನ ಸೆಪರೇಟ್ ರೂಮ್ ಇತ್ತು ಸೆಪರೇಟ್ ರೂಮ್ನಾಗ ಆತಿದ್ದಕ್ಕೆಲ್ಲ ಹಾಸಿಗೆ ಮಾಡೋದು ಮಗಳಿಗೆ ಹಳ್ಯಾಗ ರಾತ್ರಿ 9:10 ಟೈಮ್ ಆಯ್ತು ನೋಡ್ರಿ ಪೋಣೆ 10 ಈ ಟೈಮ್ ಆಯ್ತು ಮಕ್ಕಳ ಕತ್ತಮ್ಮ ಅಲ್ಲಿ ಮಕ್ಕಳ ಕೂಡಲೇ ಈಕಿ ಅವ್ನ ಹೇಳ್ತಿ ಮನೆ ಅಲ್ಲಿ ತನ್ನ ಹೋಗಿ ದಿವಾನ ಮಕ್ಕಳು ಇವ್ ಕೆಟ್ಟವ್ರು ಚಟ ಗಿಡ ಗುಡ್ಕ ಹಿಡಿದು ತಿಂದು ಉಗುಳಿ ಬರೋದು ಮನ್ಸಿಗೆ ಬಂದಾಗ ಕೆಟ್ಟವು ಮನ್ಸಿಗೆ ಬಂದಾಗ ಕ್ಯಾನ್ಸಲ್ ಆಗ್ತದೆ ಇದು ತಿಂದು ಉಗುಳಿ ಚಳಿ ಬರತ್ತಾನ ಲೇಟ್ ಆಯ್ತು ಇವ ಬಂದು ಮಕ್ಕೊಂಡ ಮುಚ್ಚಬಾಗಲ್ಲ ಅಂದ ನೀ ತಡ ಮಾಡಿದಿ ನೀ ಮುಚ್ಚಂದ ಹಾಕಿ ನಿನ್ನ ಮನೆ ನಿನ್ ತವ್ರ ಮನೆದ ನೀ ಮುಚ್ಚಂದ ಕಾಲ ಬರ ಜಿದ್ದ ಏನಿಲ್ಲ ಜಿದ್ದ ನೀ ತಡ ಮಾಡಿ ಬಂದಿದಿ ನಮ್ಮ ಮಕ್ಕೊಂಡಿದ ಮುಚ್ಚು ಅಂದ್ರು ನಿನ್ ತವ್ರ ಮನೆಗೆ ಮುಚ್ಚು ಜಾಡಕತ್ತು ರಾತ್ರಿ 12 ಐತ್ರಿ ಬರೀ ಜಗಳ ಗಂಡನ ಸೇವೆ ಉಂಡು ಬರಗತ್ತ ನಡೆಯ ಜಗಳ ಭಾರತನ ಒಂದು ಕಂಡೀಷನ್ ಬಂದ್ರು ಅವರು ಇಬ್ರು ಏನು ಯಾರು ಮಾತಾಡ್ತಾರ ಅವ್ರು ಮುಚ್ಚಾರ ಕಂಡೀಷನ್ ಬಿದ್ದ ಕೂಡಲೇ ಹಂಬೀಚು ತುಂಬೀಚು ಹಿಂಗ ಅನ್ಬೇಕು ನೀವು ಮುಂದಿನ ಅಂದ್ರೆ ತಿಳಿದ ನಾನು ಗಪ್ ನೀನು ಗಪ್ ಗಪ್ ಚುಪ್ ಯಾವ್ದಾಯ್ತು ಮೆಚ್ಕಿನ 4 ಐತಿ 5 ಐತಿ 6 ಐತಿ 6:30 ಐತಿ ಬ್ಯಾಳಗ ಐತಿ ಎಡ್ಕೊಂಡು ಬೀಳ್ತವ್ರಿ ಪರವಾಗಿ ಮೆಣಸ್ಬೇಕಾಗ್ತದೆ ಮಾತಾಡೋದಿಲ್ಲ ನೀತಿ ಇಲ್ಲ ಅದನ್ನು ಗಪ್ಪಿ ಇದನ್ನು ಗಪ್ಪಿ ಅನಾಮಾತ್ ಹೊತ್ತೊಂಡಕರ ಅದನ್ನು ಮೂಲೆ ಹಾಕ್ತಾರ ಇದೊಂದು ಮೂಲೆ ಹಾಕ್ತಾರ ಗಪ್ ಚಿಪ್ ಕಣ್ಣು ಮಕ್ಕಳು ತೆರೆದವ ಏನಾಯ್ತು ಆಕಿ ಎದ್ರು ಎಲ್ಲ ಯಾವ ಕಸ ಹೊಡೆದ್ರು
ಅಂಗಳ ಮುಂದೆ ಏನಕ್ಕಿರಲ್ಲ ಸಡ ಹಾಕಿರಿ ಏನಂತೀರಿ ಹಾ ಸಡ ಹಾಕಿ ರಂಗೋಲಿ ನೀರ್ ಹೊಡೆದು ರಂಗೋಲಿ ಹಾಕಿ ಅದು ಮುದುಕಿ ಮೈ ಕಪ್ಪತ್ತು ಚಾ ಕುಡಿತು ಇನ್ನೇ ಹಾಕಿದ್ದಿಲ್ಲ ಮಕ್ಕೊಂಡವ ಹೇಳಕ್ ಬಂದ ಮಗು ನೋಡು 8:30 ಆಯ್ತು ಚಾ ಕುಡಿದ್ರು ಗಂಡ ಅವ್ರ ಅತ್ತಿ ಮುಂದೆ ಎಲ್ಲನೇ ಆಯ್ತು ನಾಷ್ಟ ಏನ್ ಮಾಡ್ಬೇಕು ಚಂದ ಬಂದು ಅನನಾಥ ಅಟ್ಟು ದಂಡ ಹೊರಗಿಟ್ಟು ನೋಡಲು ಮಗಳು ಆಯಾ ಮಕ್ಕೊಂಡ್ರ ಹಾಗೆ ನೋಡಲು ನೋಡಾಕ್ತಾನ ಇದೊಂದು ಮೂಲ್ಯ ನಿಚ್ಚರಿ ಅದೊಂದು ಮೂಲ್ಯ ಇದೊಂದು ಮೂಲ್ಯ ಅದೊಂದು ಮೂಲ್ಯ ಕೊಡ್ತಾವ ತಮ್ಮ ತಮ್ಮ ಗಾಪ್ಚಿ ತಂಗಿ ಏ ತಂಗಿ ಎಲ್ಲಿ ತಂಗಿ ಗಾಪ್ಚಿ ಗಾಪ್ಚಿ ಚಂಜಿ ಬಂಡೆ ಬಂದವ ಕುತ್ತಿಗೆ ಬರ್ಕೊಂಡ್ ತಿಂದಾವ ಚಂದೆ ಬಂದವ ಏನೈತೆ ಯವ್ವ ಅಂದು ಮನಿ ಹೊರಗೆ ಹೋಗಿ ಹೆಣ್ಮಕ್ಳಿಗೆ ಅಂತ ಹೇಳತ್ತರಿ ನಾಯಿ ಕಟ್ಟ ಹೋಳಿ ಮಾಡ್ಬಿಟ್ಕೊಳ್ಳೆ ಕಲ್ಲಕ ಬಂದ್ರು ಮಲ್ಲಕ ಬಂದ್ರು ಶಾಲಕ ಬಂದ್ರು ಅರ್ಚಿತಾರಾಮ್ ಬಂದ್ರು ಎಲ್ಲರೂ ಸಿದ್ದಾಪುರ ಬಂದ್ರು ಎಲ್ಲರೂ ಬಂದ್ರು ಬಂದು ನೋಡಿದ್ರು ಎಲ್ಲರೂ ಓಣಿ ಆಯ್ತು ಸಣ್ಣವರಲ್ಲಿ ಚಂಜಿ ಬಡಿ ಬಂದಾರ ಏನಾಗ ಓಣಿ ಬತ್ತು ಹೇಗ್ ನೋಡಕತ್ತು ಒಬ್ಬರಟ್ಟಿರು ಪಾಪ ಗಂಡಾಕಿ ಒಮ್ಮೆ ಸೈಬೇಕು ಅವ್ರು ಬಂದವ್ರು ಒಬ್ಬರಟ್ಟಿರು ಸತ್ತವತ್ತಿರೇ ಕಣ್ ತೆರೆದವ ಸತ್ತವತ್ತಿರೇ ಕಣ್ ತೆರೆದವ ಜೀವಾವತ್ತಿರೇ ಮಾತಾಡಲಾಗ ಏನ್ ಮಾಡ್ಬೇಕು ಹಿಂಗ ಹಾಗೆ ದಿಕ್ಕು ತೆಪ್ಪಿ ಹೋಯ್ತು ಸಾಂಬಳ ಬಂದ್ರಿ ಹಿಟ್ಟಿಗೆ ಸಾಂಬಳ ಕಳಸ ಐತಿ ಬಹಳ ಜ್ಞಾನಿ ಅಂತಾರ ಅವ್ರು ಏನಾಗ್ಯವ ಯಪ್ಪ ಸಾಂಬಳ ಚಂದಿ ಬಂಡೆ ಬಂದಾರ ಉಂಡಾರ ತಿಂದಾರ ಎಲ್ಲಾ ಮಾಡ್ಯಾರ ರಾತ್ರಿ 10 ಹೋಗಿ ಮಲ್ಕೊಂಡಾರ ಹಿಂಗಾಗ್ಯಾರ ನೋಡ್ರಿ ನಮ್ ಮಾತಾಡ್ಸ್ಲಿ ಮಾತಾಡ್ಸು ನನ್ನ ಅಪ್ಪ ಮಾತಾಡ್ಸು ಅಂದ್ರು ಅಂದು ಕೂಡ್ಲೆ ಕುಳ್ಳವ ಅಂದ ಮನ ಕುಳ್ಳಿ ಬಾಣ ಯಪ್ಪ ಕುಳ್ಳಿ ಬಾಣ ಬರ್ತೇನೆ ಗೊತ್ತಿಲ್ರಿ ಮನಾರ್ ನಾನೇ ಕುಳ್ಬಾಮದ ಕುಳ್ಬನ್ ಬೇಡ 20 ಕುಳ್ತೊಮ್ಮ ಅಂದ 20 ಕುಳ್ತಂದು ಕೊಟ್ಟಿದ್ರಿ ಅಂಗಳಾಗ ರಾಡ ಏನಿಟ್ಟಿಟ್ರ 6 mm 8 mm ಸಾಯಿಗೆ ಮಾಡೋರ ಮೊನ್ನೆ ಮನೆ ಕಟ್ಟಿದ್ರಿ ಯಾವಾಗಲೂ 8 mm ರಾತ್ರಿ ಕೊಡಿ ಅದು ಒಳಗಿಟ್ಟ ಚಂದ ಪೂರಿ ಹೆಸರ ಲಿಗಿ 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 ಮಂಜಲ್ಲಿ ಲಿಗಿತ್ರಿ ಸ್ವಾಮಿ ಹೇಳಿದ್ರಿ ಸ್ವಾಮಿ ಲಿಗಿ 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 ಹೊರತ ನಿಂಗೆ ಅರಿವಿ ಹಚ್ಚಿಟ್ಟ ಹಿಂಗ ಅದು ಚಪಾಗಿತ್ತು ಅತ್ತಿಗೆ ಅಂದ ಏವಾ ಅಯ ಹಚ್ಚಲೇ ಮಗಳಿಗೆ ಹಚ್ಚಲಿ ಏಪ್ಪಾ ನನ್ನ ಮಗಳು ಬ್ಯಾಡಪ್ಪ ಅಯ ಎಂಟು ಜೀವ ರೇವ ಅಲ್ಲ ಇದೇ ಜೀವ ಗಂಡನ ಹಿಂಗೆ ಜೀವ ಇವತ್ತರೇನ ಚಂದ ನಿತ್ಯ ಒಳಗೆ ಇದ್ರ ಬಾಯ ಮಣ್ಣು ಹಾಕಲಿ ಇದ್ರ ಹಣ್ಣು ಸುರಿದು ಬರ್ಲಿ ಏನ್ ಮೂಲ ಇತ್ತು ಹಿಂಗೆ ಮಗಳಿಗೆ ಅನ್ನ ಕೇಳಿ ನನ್ನ ಮಗಳು ಭಾಳ ಬೆತ್ತಗದಪ್ಪ ನನ್ನ ಹಳ್ಯಾಕ ಕೊಡು ಅಂದ್ರು ಹಳ್ಯಾಕ ಕೇಳು ಅವಾಗ ಸತ್ತನ ಜೀವನ ಅನ್ನಮ್ಮ ಹೋದ ಅವ ಮನಸ್ಸಿನಾಗ ಅಂದ ಏನಾತ ಅಲ್ಲಿ ಅತ್ತಿ ಮನೆಗೆ ಬಂದು ಸೋತೋಗಿ ಅನ್ಸ್ಕೊಳ್ಳೋದಿಲ್ಲ ಅತ್ತಿ ಮನೆಗೆ ಬಂದು ಸೋತೋಗಿ ಅನ್ಸ್ಕೊಳ್ಳೋದಿಲ್ಲ ನಮ್ಗೆ ಗೊತ್ತ್ರಿ ಈ ಮನಗಂಡ ಮ್ಯಾಗ ಒಂದು ಬರಿಬೇಕು ತಗೊಂಡ್ ಕಿಟ್ಟಿ ಇವತ್ತು ಹೆಸರಂಗ ಐತಿ ಗಪ್ ಚಿಪ್ ಎರಡನೇ ನಡ್ಬರ್ಕ್ ಕೊಟ್ಟ ಗಪ್ ಚಿಪ್ ಮೂರನೇ ಕೊಟ್ಟ ಗಪ್ ಚಿಪ್ ಮಾತಾಡ್ಲಿಲ್ಲ ಮನಗಂಡ ಇವತ್ತು ಪಟ್ಟ ಬರ್ದಂಗ ಐತಿ ಬರಿ ಐತಿ ಉರ್ಲಿಕ್ಕ ಯಾರಿಗೆ ಹೇಳ್ತಾರ ಮಗ ಅಲ್ಲಿಂದ ಅದು 5 ಕಡ ಯಾವ ನಿನ್ನ ಮಗಳು ಪಾಳಿ ಬರ್ತ ಯಾಕೆ ಬರ್ಲಕ್ಕಪ್ಪ ಅಂದ್ರು ಅದು ಲಿಗಿ 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 ಉರ್ಲಿಕ್ಕತ್ರಿ ಕಣ್ಣು ಬಡಿ ನೋಡಕತ್ತಿತ್ತು ಮೊದ್ಲೇ ಹೇಳಲಾರಿಗೆ ಹಿಂಗ್ ಸನಿ ಒಯ್ದು ಹಿಂಗ ಹಚ್ಚಾಟಿಗೆ ಮುಚ್ಚಬಾಗಲ್ಲ ಅಂದ ಯವ್ವ ಅಪ್ರಿ ಸರಿ ಯವ್ವ ಮುಚ್ಚಬಾಗಲ್ಲ ಅಂದ್ರಿ ಮಾತಾಡೋದು ಈ ರಣ ಎಂತದ ಅದು ಪಡೆದಿದ್ದು ನಿಮ್ಮಂತೂ ಕಾಲ್ ಜಾರಿ ಬಿದ್ದು ಯಾವ ಸೀರೆ ಹರ್ಕೊಂಡು ಯಾವ ದೋತ್ರ ಹರ್ಕೊಂಡು ಯಾವ ತಲಿನೇ ಹೊಡ್ಕೊಂಡು ದಿಕ್ಕೆ ಮನೆ ಓದು ಇವಕ್ಕೇನು ಅದ್ರ ಮುಂದೆ ಹಬ್ಬ ಆಯ್ತು ಎಲ್ಲ ಆಯ್ತು ಹೆಂಡತಿ ಕರ್ಕೊಂಡು ಹೋದ ಅದು ಮುದುಕಿ ಮೊದ್ಲೇ ನನ್ನ ಮಗನಿಗೆ ಮಾತಾಡಕ್ಕೆ ಬರಲ್ಲ ಏನಾಗಿ ಈಶ್ವರನಿಗೆ ಅಂಗಳಾಗ ಬಂದ ಮುದುಕಿ ಮಿಟಿ ಮಿಟಿ ಮಾರಿ ನೋಡ್ತು ಸಿಕ್ಕಾಬಿಟ್ಟ ಯಪ್ಪ ನಿನ್ ಹಣಿ ಮೇಲೆ ಏನಾಗ್ಯದವ ತಮ್ಮ ನಿನ್ ಹಣಿ ಏನಾಗ್ಯದ ಯವ್ವ ಅವ್ರ ಊರಾಗ ಜುಳಿಗೆ ಹಬ್ಬ ಹಿಂಗೇ ಮಾಡ್ತಾರ ಹೆಂಗ್ ಮಾಡ್ತಾರ ಹಿಂಗೇ ಮಾಡ್ತಾರ ಇವ ಜುಳಿಗೆ ಹಬ್ಬ
ಹಿಂಗ ಹೇಳ ತಾತ್ಪರ್ಯ ಏನು ಅಂತ ಕೇಳಿದ್ರೆ ಮನುಷ್ಯನ ಜನ ಸಂಸ್ಕಾರ ಇರ್ಲಿಲ್ಲ ಹಿಂಗ ಆಗ್ತದ. ದ್ರೌಪದಿಗೆ ಅಂದ, ದ್ರೌಪದಿ ಅಂದ್ರು, ಏ ಕೃಷ್ಣ ನೀ ನನ್ನ ಬೆನ್ನಿಗಿರತನ, ನಿನ್ನ ಮ್ಯಾಲ ವಿಶ್ವಾಸದ ಶ್ರದ್ಧಾದ, ನೀ ನನ್ನ ಗುರು ಐತಿ, ಸಯ್ಯ ಚಿಂದಿರಿ ಯಾಕ ಮಾಡ್ಲಿ, ರಂಡ ಮುಂಡಿ ಆಗ ಚಿಂದಿರಿ ಯಾಕ ಮಾಡ್ಲಿ ಎಂದ. ನಮಸ್ಕಾರ ಮಾಡು ನಿತ್ರು ಏನ್ ಮಾಡ್ಲಿ ಎಂದ ಕೃಷ್ಣ. ದೇವರ ಮೇಲೆ ಭಾರ ಇಟ್ಟಾಗ ದೇವರನ್ನೇ ಉಳಿಸ್ಬೇಕು ಅಂತ ಬಹಳ ಶರಣಿ. ದ್ರೌಪದಿ ನಡಿ ಅಂದ. ದ್ರೌಪದಿಗೆ ಕರ್ಕೊಂಡು ರಣರಂಗದಾಗ ಹೋದ. ರಣರಂಗದ ಮಧ್ಯಾಹ್ನ ಸಮಯ ಭೀಷ್ಮ ಗುಡಾರದ ಮಕ್ಕಳಿಂದ ಯುದ್ಧ ಮಾಡಿ ಮುದುಕಾಗಿತ್ತು, ದಡವಾಗಿತ್ತು.